ಇಲ್ಲಿ ಇರುವಂತಹ ದೇವರು ಸತ್ಯದೇವರು. ಎಲ್ಲರ ಅಭಿಪ್ರಾಯದಂತೆ ಸತ್ಯದೇವರ ದರ್ಶನ ನಿಮಗೂ ಕೂಡ ಮಾಡಿಸ್ತೀನಿ. ಬನ್ನಿ, ಪೂರ್ತಿ ವಿಡಿಯೋ ನೋಡಿ. ಹಾಯ್, ನಮಸ್ಕಾರ. ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ತುಂಬ ಚೆನ್ನಾಗಿದ್ದೀವಿ. ಇವತ್ತು ಒಂದು ವಿಶೇಷವಾದ ಕ್ಷೇತ್ರಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹೇಳಲ್ಲ, ಇವಾಗ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಬನ್ನಿ, ಬಸ್ಸಿನಲ್ಲಿ ಪ್ರಯಾಣ. ಇವತ್ತು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ. ಅಮ್ಮ, ಲಕ್ಷ್ಮೀ ಪ್ರಿಯ, ಈ ಕಡೆ ನೋಡಬೇಕು. ಎಲ್ಲರೂ ಕೂಡ ಇವಾಗ ಜೊತೆಗೆ ದುರ್ಗಾಶ್ರೀ, ಮೋಕ್ಷಿತ್ ಕೃಷ್ಣ, ಇಷ್ಟು ಜನ ಬಸ್ಸಿನಲ್ಲಿ ಪ್ರಯಾಣ. ಇಲ್ಲಿ ಮೋಕ್ಷಿತ್ ಆಯ್ ಮಾಡು, ಆಯ್ ಮಾಡಿ, ಇಲ್ಲಿ ಆಯ್ ಮಾಡು, ಇಲ್ಲಿ ಆಯ್ ಮಾಡು, ಇಲ್ಲಿ ಬೈ, ಈ ಕಡೆ ಬೈ, ಈ ಕಡೆ ಬೈ, ಈ ಕಡೆ ಬೈ, ಇಲ್ಲಿ ಬೈ, ಇಲ್ಲಿ ಬಾ, ಎಲ್ಲರೂ ಆಯ್ ಅನ್ಬೇಕು. ಆಯ್ 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 ಒಂದ್ಸಲ ಹೇಳ್ಚಿನೋ ಅಲ್ಲಿ ಆಯ್ ಅಂತ. ಆಯೇನು ಆಯೇನು ಹೇಳಲ್ವಾ? ಆಯ್ ಅಂತ ಹೇಳಲ್ವಾ? ಎಲ್ರಿಗೂ ಪ್ಲೇನ್ ಕಿಸ್. ಬಸ್ಸಿನಲ್ಲಿ ಪ್ರಯಾಣ ಹೊರಟಿದ್ದೀವಿ. ಎಲ್ಲಿಗೆ ಅಂತ ಹೇಳಿ ಹೋಗ್ತಾ ಹೋಗ್ತಾ ನಿಮಗೆ ಮಾತಾಡ್ತಾ ಹೋಗ್ತೀನಿ. ಆದಷ್ಟು ವಿಡಿಯೋನ ಕ್ಯಾಪ್ಚರ್ ಮಾಡೋಕ್ಕೆ ಪ್ರಯತ್ನ ಅಂತೂ ಮಾಡ್ತೀನಿ. ತುಂಬ ವಿಶೇಷವಾದ ಕ್ಷೇತ್ರ. ನಿಮಗೆ ಡೀಟೇಲ್ಸ್ ನಾನು ಲಾಸ್ಟಲ್ಲಿ ನಿಮಗೆ ತಿಳಿಸ್ತೀನಿ, ಆಯಿತಾ? ಬನ್ನಿ, ನೀವು ಕೂಡ ಹೋಗೋಣ. ಪ್ರಯಾಣ ಬಸ್ಸಿನಲ್ಲಿ ಚೆನ್ನಾಗಿರುತ್ತಲ್ವ? ನಮ್ಮ ಜೊತೆ ನೀವು ಕೂಡ ಬನ್ನಿ. ಆಟೋಗೋಸ್ಕರ ಎಲ್ಲರೂ ವೇಟ್ ಮಾಡ್ತಾಯಿದ್ದೀವಿ. ಕೆಳಗಡೆ ದುರ್ಗಾಶ್ರೀ, ಲಕ್ಷ್ಮೀ ಪ್ರಿಯ, ಮೋಕ್ಷಿತ್ ಕೃಷ್ಣ ಇದ್ದಾರೆ. ಆಟೋ ಫೋನ್ ಮಾಡಿದ್ದೀನಿ, ಆಟೋ ಬರಲಿ ಅಂತ ವೇಟ್ ಮಾಡ್ತಾಯಿದ್ದೀವಿ. ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಲ್ವಾ? ಆಟೋ ಬಂತು, ಹೋಗೋಣ ಈಗ. ಆಟೋದಲ್ಲಿ ಪ್ರಯಾಣ ಶುರು ಆಯಿತು. ನೋಡ್ತಾ ಇದ್ದೀರಿ, ನಮ್ಮ ಮನೆಯವರು ಇಲ್ಲದಾಗ ಆದಮೇಲೆ ಬಸ್ಸಿನ ಪ್ರಯಾಣ. ಏಕೆಂದರೆ ಎಲ್ಲರೂ ಹೋಗ್ಬೇಕಾದ್ರೆ ನಮ್ಮ ಮನೆಯವ್ರ ಜೊಟ್ಟಿಗೆ ಹೋಗ್ತಾ ಇದ್ದಿದ್ದು. ಕಾರಲ್ಲಿ ಆರಾಮಾಗಿ ಹೋಗ್ತಾ ಇದ್ವಿ. ಮಕ್ಕಳೀಗ ಕಾಲೇಜು ಅದು ಇದು, ಅವರಂತೂ ನಮ್ಮನ್ನು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಕರ್ಕೊಂಡು ಹೋಗೋಕ್ಕೆ ಅವ್ರಿಗೂ ಕಷ್ಟ ಆಗುತ್ತೆ. ಬಸ್ಸಲ್ಲೇ ಹೋಗೋಣ ಅಂತ ಹೇಳಿ ಹೊರಟ್ವಿ. ಇದು ಹುಣಸೂರು ಬಸ್ ಸ್ಟ್ಯಾಂಡು. ಅಯ್ಯಪ್ಪ, ಯಾವಾಗಲೂ ಗಿಜಿ ಅನ್ನುತ್ತೆ. ಮೈಸೂರಿಗೆ ಬಂದ್ವಿ. ಸ್ಪೀಡಾಗಿ ಇಟ್ಬಿಟ್ಟಿದ್ದೀನಿ. ವಿಡಿಯೋ ತುಂಬ ಲೆಂತಿ ಆಗ್ತಾಯಿತ್ತು. ಅದಕ್ಕೋಸ್ಕರ ಅಮ್ಮನಿಗೆ ಊಟ ಮಾಡಿಸ್ಕೊಂಡು, ಇದು ಮಳವಳ್ಳಿ, ಮೈಸೂರಿಂದ ಮಳವಳ್ಳಿಗೆ ಬಂದ್ವಿ. ಮಳವಳ್ಳಿಲಿ ಅಮ್ಮನಿಗೆ ಊಟ ಮಾಡಿಸಿದ್ವಿ. ನಾವು ಕೂಡ ಊಟ ಮಾಡ್ಕೊಂಡ್ವಿ. ಅಷ್ಟೊತ್ತಿಗೆ 2 ಗಂಟೆ ಆಗೋಗಿತ್ತು. ಇನ್ನು ಅವ್ರ ಟ್ಯಾಬ್ಲೆಟ್ಸ್ ಎಲ್ಲ ಇತ್ತು ಅಂತೇಳಿ ಊಟ ಮಾಡಿಸ್ದೆ. ನೆಕ್ಸ್ಟು ಅಲ್ಲಿ ಒಂದು ಅರಕೆ ಮಾಡಿಕೊಂಡು, ನೆಲದೊಪ್ಪತ್ತು ಇಲ್ಲ ಕಲ್ಲೊಪ್ಪತ್ತು ಅಂತ ಇರಬಹುದು ಅಂತ ಹೇಳಿ ಇವತ್ತು ಊಟ ಮಾಡಿಸ್ಕೊಂಡೇ ಕರ್ಕೊಂಡು ಮಳವಳ್ಳಿಯಿಂದ ಕ್ಷೇತ್ರಕ್ಕೆ ಹೋಗ್ತಾಯಿದ್ದೀವಿ. ಅಂದರೆ ಮಳವಳ್ಳಿಯಿಂದ ಒಂದು 6ರಿಂದ 7 ಕಿಲೋಮೀಟ್ರ್ ಆಗಬಹುದು ಮುಂದೆ. ಮಂಡ್ಯ ಡಿಸ್ಟಿಕ್ಕಿಗೆ ಬರುತ್ತೆ. ನೋಡ್ತಾ ಇದ್ದೀರಿ, ಮತ್ತಿ ತಾಳೇಶ್ವರ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ತುಂಬ ವಿಶೇಷವಾದ ಕ್ಷೇತ್ರ ಇದು ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಿ, ಎಷ್ಟು ಜನ ಅಂತ ಹೇಳಿದ್ರೆ 100 ಜನ ಹರಕೆ ತೀರಿಸ್ತಾಯಿದ್ರು. ಇಲ್ಲೇ ಅಡುಗೆ ಮಾಡಿ ನೆಲದೊಪ್ಪತ್ತು ಇಲ್ಲ ಕಲ್ಲೊಪ್ಪತ್ತು ಅಂತ ಬಿಡ್ತಾರೆ. ಹರಕೆ ಮಾಡ್ಕೊಂಡು ಹೋಗಿರ್ತಾರೆ. ಹರಕೆ ತೀರಿಸೋದಕ್ಕೆ ಒಂದಿನ ಬಂದು ಈ ರೀತಿ ಎಲ್ಲರೂ ಅಡುಗೆ ಮಾಡಿ ಊಟ ಮಾಡ್ತಾಯಿದ್ರು. ಸುತ್ತ ಒಬ್ಬರು ಇಬ್ಬರು ಅಂತಲ್ಲ, 100 ಜನಕ್ಕೂ ಜಾಸ್ತಿ ಅಂತ ಅಂದ್ಕೊಳ್ತೀನಿ. ದೇವಸ್ಥಾನ ತುಂಬ ವಿಶೇಷವಾದ ದೇವಸ್ಥಾನ. ಚರ್ಮ ಕಾಯಿಲೆಗೆ ತುಂಬ ವಿಶೇಷ ಕ್ಷೇತ್ರ ಅಂತ ಹೇಳ್ಬೋದು. ಸಂತಾನ ಪ್ರಾಪ್ತಿ ಯೋಗಕ್ಕಾಗಲಿ, ಮತ್ತು ಮದುವೆ ಸೆಟ್ ಆಗ್ತಿಲ್ಲ ಅನ್ನೋರಿಗೂ ಸಹ ಈ ಕ್ಷೇತ್ರಕ್ಕೆ ಬಂದು ಹರಕೆ ಮಾಡ್ಕೊಂಡು ಹೋದರೆ ಬಹು ಬೇಗವಾಗಿ ಶೀಘ್ರದಲ್ಲಿ ಸ್ವಾಮಿ ನೆರವೇರಿಸ್ಕೊಡ್ತಾರೆ ಅಂತ ಹೇಳಬಹುದು. ಇಲ್ಲಿನ ಅಭಿಪ್ರಾಯ ತಿಳ್ಕೊಂಡೆ. ನಮಗೂ ಕೂಡ ಗೊತ್ತಿರಲಿಲ್ಲ. ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ. ಅಮ್ಮನಿಗೆ ಅರ್ಪಿಸಾಗಿರೋದು ನಾನು ಹೇಳ್ಕೊಂಡಿದ್ದೀನಲ್ವಾ. ಸುಮಾರು ಒಂದು 15 ದಿನದಿಂದನೂ ಸಹ ಬರೀ ಅವ್ರಿಗೆ ನೋವು, ಉರಿ, ಇದಕ್ಕೆ ಇಂಜೆಕ್ಷನ್ ಮಾಡಿಸಿ ಏನು ಮಾಡಿದ್ರೂ ಕಡಿಮೆ ಆಗ್ತಿಲ್ಲ. ಹೀಗೆ ಒಬ್ಬರು ಹೇಳ್ತಾರೆ, ಸ್ವಾಮಿ ಹೆಸರು ಹೇಳಿದ ತಕ್ಷಣವೇ ನೋವು ಕಡಿಮೆ ಆಗುತ್ತೆ. ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ. ಭಾನುವಾರ, ಗುರುವಾರ ಇಲ್ಲಿ ತುಂಬ ವಿಶೇಷ ಸೇವೆಗಳಿರುತ್ತೆ. ನಾವು ಭಾನುವಾರ ಹೋಗಿದ್ದಂಥದ್ದು. ಇಲ್ಲಿ ಮೃತ್ತಿಕೆ ಸಿಗುತ್ತೆ. ಮತ್ತಿ ಮರದ ಒಂದು ಪೌಡ್ರು ಸಹ ಕೊಡ್ತಾರೆ. ಮತ್ತಿ ಮರಕ್ಕೆ ಇಲ್ಲಿ ವಿಶೇಷ ಸ್ವಾಮಿ ಉದ್ಭವ ಆಗಿರೋದೇ ಮತ್ತಿ
ಅತ್ತಿ ಮರದ ಒಂದು ಬುಡದಲ್ಲಿ ಅಂತ ಹೇಳ್ತಾರೆ ಸ್ಟೋರಿಯಲ್ಲಿ. ಅಮ್ಮನ ಇಲ್ಲಿ ಕಲ್ಯಾಣಿ ಇದೆ, ಆ ಕಲ್ಯಾಣಿಲಿ ಸ್ನಾನ ಮಾಡಿಸ್ಕೋಬೇಕು ಅವ್ರಿಗೆ ಸರ್ಪಸುತ್ತು, ಯಾರಿಗೆ ಒಂದು ಚರ್ಮ ವ್ಯಾಧಿ ಇರುತ್ತೋ, ಸೋರಿಯಾಸಿಸ್ ಆಗಲಿ ಸರ್ಪಸುತ್ತು ಆಗಲಿ ಇಂತಹ ಕಾಯಿಲೆಗಳಿಗೆ ಇಲ್ಲಿ ಮಾಡಿಸ್ದಂಗೆ ಫಲಿತಾಂಶ ಕೊಡ್ತಾರೆ ಸ್ವಾಮಿ ಅಂತ ಹೇಳ್ಬೋದು. ಇಲ್ಲಿ ಬಂದ್ವಿ, ಮುಂದೆ ಸ್ವಲ್ಪ ಬಂದರೆ ಕಲ್ಯಾಣಿ ಥರ ಒಂದು ಕೊಳ ಥರ ಇದೆ, ಇಲ್ಲಿ ಸ್ನಾನ ಮಾಡಿಕೊಂಡು ಹೋಗಬೇಕು. ನಾವು ಮುಂದಿನ ಸಲ ಬಂದಾಗ ಸ್ನಾನ ಮಾಡ್ಕೊಳ್ಳೋಣ ಅಂತ ಹೇಳಿ ನಾವು ಕೈಕಾಲು ಮುಖ ಎಲ್ಲ ತೊಳ್ಕೊಂಡ್ವಿ ನೀರಲ್ಲಿ. ಅಮ್ಮ ಮಾತ್ರ ಇಲ್ಲಿ ಸ್ನಾನ ಮಾಡಿಕೊಂಡ್ರು. ತುಂಬ ವಿಶೇಷತೆ ಇದೆ. ನಾನು ಜನಗಳ ಹತ್ರ ಅಲ್ಲಿ ಅಭಿಪ್ರಾಯ ತಿಳ್ಕೊಂಡೆ. ತುಂಬ ವಿಶೇಷವಾದ ಕ್ಷೇತ್ರ ಅಂತ ನಾನು ಹೇಳ್ತೀನಿ. ನಮ್ಮ ಮಂಡ್ಯ ಡಿಸ್ಟಿಕ್ಕು ಮಳವಳ್ಳಿ ಹತ್ರ ಬರುವಂತಹ ಒಂದು ಊರು ಇದು. ಇಲ್ಲಿನ ಅರ್ಚಕರು ಸಹ ಲಾಸ್ಟಲ್ಲಿ ಮಾತಾಡಿದ್ದಾರೆ, ಪೂರ್ತಿ ವಿಡಿಯೋ ನೋಡಿ. ಅಲ್ಲೊಂದು ಮಿಸ್ಟೇಕ್ ಆಗಿದೆ, ಲಾಸ್ಟಲ್ಲಿ ಮೈಕ್ ಮ್ಯೂಟ್ ಆಗಿಬಿಟ್ಟಿದೆ. ಆದ್ದರಿಂದ ಪೂರ್ತಿ ವಿಡಿಯೋ ನೋಡ್ಕೊಳ್ಳಿ. ಶುರುವಲ್ಲೆಲ್ಲ ಅಭಿಪ್ರಾಯನ ತಿಳಿಸಿದ್ದಾರೆ. ಅಮ್ಮದು ಕೂಡ ಸ್ನಾನ ಆಯಿತು, ಮೋಕ್ಷಿತ್ ಕೃಷ್ಣನೂ ಸ್ನಾನ ಮಾಡಿಬಿಟ್ಟ. ನಾವು ಮಾತ್ರ ಕೈಕಾಲು ಮುಖ ಎಲ್ಲ ತೊಳ್ಕೊಂಡ್ವಿ. ಈಗ ಸ್ನಾನ ಎಲ್ಲ ಮುಗಿಸ್ಕೊಂಡು ತೆನಿ ಎರಿಬೇಕು. ಇಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲೋಗಿ ಹಾಲು ತುಪ್ಪ ಪೂಜೆ ಸಾಮಾನೆಲ್ಲ ತೊಗೊಂಡು, ಉತ್ತಾ ಇದೆ, ನಾಗರಕಲ್ಲುಗಳು, ತುಂಬ ನಾಗರಕಲ್ಲುಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲಿ ಹೋಗಿ ಸ್ನಾನ ಮುಗಿದ ತಕ್ಷಣ ಹೋಗಿ ತನಿ ಎರೆದು ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋಗಬೇಕು. ತುಂಬ ವಿಶೇಷವಾದ ಕ್ಷೇತ್ರ. ತುಂಬ ಬಾರಿ ನಾನು ಇದನ್ನೇ ಹೇಳ್ತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ, ಸಾವಿರಾರು ಜನ, ಸಾವಿರಾರು ಜನ ಅಂತ ಹೇಳ್ಬೋದು. ಅಷ್ಟು ಜನ ಇಲ್ಲಿ ಹರಕೆ ತೀರಿಸ್ತಾ ಇದ್ದರು. ಸ್ವಾಮಿ ಕೂಡ ನನಗೆ ಇಲ್ಲಿ ಪ್ರಸಾದ ಕೊಡ್ತಾರೆ. ಗಮನಿಸಿ, ನಾನು ವಿಡಿಯೋ ಮಾಡ್ತಾ ಒಂದು ಸಂಕಲ್ಪ ಮಾಡ್ಕೊಳ್ತಾ ಇದ್ದೆ. ಆ ಸಂಕಲ್ಪಕ್ಕೆ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಒಂದು ಹೂವಿನ ಪ್ರಸಾದ ನನಗೆ ಕೊಡ್ತಾರೆ. ಎಲ್ಲೋದ್ರೂ ಸ್ವಾಮಿ ನಾವಿದ್ದೀವಿ ಅಂತಾರಲ್ವ, ಅದೇ ನನಗೆ ಬಲವಾದ ನಂಬಿಕೆ. ಗಮನಿಸಿ, ಇಲ್ಲಿ ನೀವು ನಾನು ವಿಡಿಯೋ ಮಾಡ್ತಾ ಒಂದು ಸಂಕಲ್ಪ ಮಾಡ್ಕೊಳ್ತಾ ಇದ್ದೆ. ಆ ಸಂಕಲ್ಪಕ್ಕೆ ಸ್ವಾಮಿ ಹೇಗೆ ನನಗೆ ಸೂಚನೆ ಕೊಟ್ಟರು ನೋಡಿ. ಮತ್ತೆ ಮಧ್ಯ ನಾಗರಕಲ್ಲಿಂದ ಒಂದು ಹೂವು ಪ್ರಸಾದ ಆಗುತ್ತೆ. ಭಗವಂತ ಇದ್ದಾರೆ, ಎರಡು ಮಾತಿಲ್ಲ, ಇದು ಸತ್ಯ ಅಂತ ನಾನು ಹೇಳ್ತೀನಿ. ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡ್ವಿ, ಪ್ರದಕ್ಷಿಣೆ ಮಾಡಿದ್ವಿ, ತನಿ ಎರೆದು ಬೆಳ್ಳಿ ನಾಗರ ಸೆಡೆನ ಇಲ್ಲಿಗೆ ಸಮರ್ಪಣೆ ಮಾಡಿ ನಾವು ದೇವಸ್ಥಾನಕ್ಕೆ ಹೋಗಬೇಕು. ಇದ್ರ ಮಧ್ಯೆ ಇಲ್ಲಿ ಬಸವೇಶ್ವರ ಸ್ವಾಮಿ ಇದ್ದಾರೆ, ಅಂದರೆ ಬಸವಣ್ಣ. ಎಷ್ಟು ಚೆಂದಾಗಿ ಆಶ್ವಾಸನೆ ನೋಡಿ. ಇಲ್ಲಿ ತೊಟ್ಲು ಕಟ್ಟಿರೋದಾರು ನೋಡಿ. ಮಕ್ಕಳಾಗದೇ ಇರೋರು ಕೂಡ ಇಲ್ಲಿ ಸಂಕಲ್ಪ ಮಾಡಿಕೊಂಡ್ರೆ ಶೀಘ್ರ ಫಲ ಸಿಗುತ್ತೆ ಅಂತ ಇಲ್ಲಿನ ಒಂದು ಅಭಿಪ್ರಾಯನ ತಿಳ್ಕೊಂಡೆ. ನಾನು ಕೂಡ ಇಲ್ಲಿ ಮೊದಲು ಬಂದಿರೋದು, ಇದೇ ಫಸ್ಟ್ ಟೈಮ್ ಬಂದಿರುವಂಥದ್ದು. ಮತ್ತಿ ತಾಳೇಶ್ವರ ಸ್ವಾಮಿಯ ಒಂದು ತುಂಬ ವಿಶೇಷವಾದ ಶಕ್ತಿಯಂತೂ ಖಂಡಿತ ಈ ಕ್ಷೇತ್ರದಲ್ಲಿದೆ. ಹಾಗೆ ಇಲ್ಲಿ ಬಸವೇಶ್ವರ ಸ್ವಾಮಿ ಅಂದರೆ ಬಸವಣ್ಣ ಇದ್ದಾರೆ. ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಒಬ್ಬರಿಗೆ ಅವ್ರ ಮೈ ಮೇಲೆ ಗಾಳಿ ಇದೆ, ಒಂದು 3 ನೆಗೆಟಿವ್ ಎನರ್ಜಿ ಸೇರಿಕೊಂಡಿದೆ ಅಂತ ಹೇಳಿ ಅವ್ರಿಗೆ ಯಾವ ರೀತಿ ರಿಯಾಕ್ಷನ್ ಕೊಡುತ್ತೆ ಬಸವಣ್ಣ ಅಂದರೆ ತಿವಿದು ಪಕ್ಕಕ್ಕೆ ಎಸೆಯುತ್ತೆ ನೋಡಿ. ಗಮನಿಸಿ, ನಾನು ಬೇಡ್ಕೊಂಡೆ, ಸ್ವಾಮಿ ನನಗೆ ಆಶೀರ್ವಾದ ಮಾಡಿದ್ರು, ತುಂಬ ವಿಶೇಷವಾಗಿ ಆಶೀರ್ವಾದ ಮಾಡಿದ್ರು. ನನಗೆ ತುಂಬ ಖುಷಿ ಆಯಿತು ನೋಡಿ. ಕಾಲಿಟ್ಟು ಆಶೀರ್ವಾದ ಮಾಡ್ತಾ ಇರುವಂಥದ್ದು. ಈ ಬರ್ತಿದ್ದಾರಲ್ಲ, ಈ ತಾಯಿಗೆ ಯಾವ ಥರ ಗುದ್ದುತ್ತೆ ಅಂದರೆ ಭಯನೇ ಆಗೋಯಿತು ನನಗೆ. ಅವರ ದೇಹದಲ್ಲಿ ಒಂದು 3 ನೆಗೆಟಿವ್ ಎನರ್ಜಿ ಸೇರಿಕೊಂಡಿದೆ. ಅದಕ್ಕೆ ಬಸವಣ್ಣ ಅಷ್ಟೊಂದು ರಿಯಾಕ್ಷನ್ ಮಾಡಿದ್ದು ಅಂತ ಅಲ್ಲೆಲ್ಲ ಮಾತಾಡಿಕೊಂಡ್ರು. ಇದಕ್ಕೆ ಮುಂಚಿತವಾಗಲೂ ಸಹ ತಿವುದಿ ತುಂಬ ದೂರ ತಳ್ಳಿಬಿಡ್ತು. ಮತ್ತೆ ಕರ್ಕೊಬಂದು ಮಲಗಿಸಿದ ಮೇಲೂ ಸಹ ನೋಡಿ ಹೆಂಗೆ ತಿವಿಯುತ್ತೆ ಅಂದರೆ ಪಾಪ ಯಮ್ಮ ಪಕ್ಕಕ್ಕೆ ಬಂದು ಬೀಳ್ತಾರೆ. ಸ್ವಾಮಿಗೆ ಅದು ಹೇಗೆ ಗೊತ್ತಾಗುತ್ತೆ ಅವರಲ್ಲಿರುವ ನೆಗೆಟಿವ್ ಎನರ್ಜಿ, ಭಗವಂತನಿಗೆ ಗೊತ್ತಂಥದ್ದು. ನನಗೆ ನಾಲ್ಗೆಲಿ ತಲೆನ ಪೂರ್ತಿ ನಿಕ್ತು. ನನಗನ್ನಿಸ್ತು, ನಿಮ್ಮ ಆಶೀರ್ವಾದ ನನ್ನ ಮೇಲಿದೆ ಸ್ವಾಮಿ, ನಮ್ಮನ್ನು ಕಾಪಾಡಿ ಅಂತ ಕೇಳಿಕೊಂಡೆ. ಗೊತ್ತಲ್ಲ, ಸರ್ವಸ್ವವನ್ನೇ ಕಳ್ಕೊಂಡಿದ್ದೀನಿ. ಈಗ ಕಳ್ಕೊಂಡು ನಿಮ್ಮ ಪಾದ ಇಟ್ಕೊಂಡಿದ್ದೀನಿ ಅಂತ ಬಸವಣ್ಣನ ಹತ್ರ ಕೇಳಿಕೊಂಡೆ. ಅವರು ಪೂರ್ತಿಯಾಗಿ ನಂಗೆ ಆಶೀರ್ವಾದ ನೋಡಿ ಹೆಂಗೆ ಬಿಸಾಕ್ತು ಅಂತ ಹೇಳಿ ದೂರ ಬಿಸಾಕ್ಬಿಡ್ತು. ಹಾಗೇ ಅವರ ದೇಹದಲ್ಲಿ ಏನೋ ಅವರ ಮಗಳು ಹೇಳ್ಕೊಳ್ತಾ ಇದ್ರು, ನೆಗೆಟಿವ್ ಎನರ್ಜಿ ಇದೆ, ನೀವೇ ಕಳಿಸ್ಕೊಡ್ಬೇಕು ಅಂತ ಹೇಳಿದ್ರೆ ಅದು ಸೂಚನೆ ಕೊಡ್ತಾ ಇದೆ ನೋಡಿ, ಹ್ಞೂ ಅಂತ ಹೇಳಿ ತಲೆನ ಅಳ್ಳಾಡಿಸ್ತಾ ಇದೆ. ನಾನು ಕೂಡ ಕೇಳಿಕೊಂಡೆ, ಸ್ವಾಮಿ ನಿಜವಾಗ್ಲೂ ಸತ್ಯ, ತುಂಬ ಸತ್ಯ ಇದೆ. ನೋಡಿ ಅವ್ರು ಕೇಳ್ಕೊಳ್ತಿದ್ದಾರೆ, ಹಿಂಗಾಗಿದೆ, ಒಂದು ನಿಮಿಷ ಇರಿ. ಇಲ್ಲಿ ನಾನು ಕೂಡ ಒಂದು ಆಶ್ವಾಸನೆ ಕೇಳ್ತೀನಿ ಬಸವಣ್ಣನ ಹತ್ರ. ನೋಡಿ
ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಮಿಸ್ಟೇಕ್, ಸ್ಪೀಕರ್ ಇದು ಮೈಕ್ ಹಾಕ್ಬಿಟ್ಟಿದ್ದಾಗ ನಾನು ಮ್ಯೂಟ್ ಆಗಿದೆ, ನಾನು ಗಮನಿಸಿಲ್ಲ. ಹಾಗೆ ವಿಡಿಯೋ ರೆಕಾರ್ಡ್ ಮಾಡ್ಕೊಬಿಟ್ಟಿದ್ದಾರೆ, ಆದ್ದರಿಂದ ವಾಯ್ಸ್ ಎಲ್ಲ ಕೇಳ್ಸೋಕ್ಕಾಗ್ತಿಲ್ಲ. ಕೂತ್ಕೊಂಡು ಬೇಡ್ಕೊಳ್ತೀನಿ. ಒಂದು 3 ಸಂಕಲ್ಪನ ಕೇಳ್ಕೊಳ್ತೀನಿ ಸ್ವಾಮಿ ಹತ್ರ. ಸ್ವಾಮಿ ಆವಾಗ ನನಗೆ ಆಶ್ವಾಸನೆ ಕೊಡ್ತಾರೆ. ಭಯ ಇತ್ತು ನನಗೆ, ಆ ತಾಯಿನ ತಳ್ಳಿಬಿಡ್ತಲ್ಲ ಕಾಲಲ್ಲಿ, ಆಗ ನನಗೆ ಭಯ ಅನ್ನಿಸ್ತು. ಅದಕ್ಕೆ ಭಯದಲ್ಲೇ ಕೇಳ್ಕೊಳ್ತಾ ಇದ್ದೀನಿ. ಅವ್ರು ಹೇಳ್ಕೊಡ್ತಿದ್ದಾರೆ, ನೀವು ಕೈ ನೀಡಿ ಹೀಗೆ ಅಂತ ಹೇಳಿ. ಸ್ವಾಮಿ ಹತ್ರ ಕೇಳಿದೆ. 3 ಸಲ ತಮ್ಮ ಪಾದನ ನನ್ನ ಹಸ್ತದ ಮೇಲೆ ಹಾಕಿ ಆಶ್ವಾಸನೆ ಕೊಡುತ್ತೆ. ಹಾಗೆ ತಮ್ಮ ಬಾಯಿಯಿಂದ ಕೂಡ ನನ್ನ ತಲೆನ ನೆಕ್ಕುತ್ತೆ. ನೋಡಿ, ಅವರೆಲ್ಲ ಹೇಳಿದ್ರು, ತುಂಬ ಅದೃಷ್ಟ ನಿಮಗೆ, ಹೋಗಿ ಇಲ್ಲಿಂದೆಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು. ಪೂರ್ತಿ ನೆಕ್ಕುತ್ತೆ, ಹಿಂಗೆ ನೋಡಿ, ನಾಲ್ಗೆಲಿ ನೆಕ್ಕುತ್ತೆ. ಅಯ್ಯೋ, ಎಷ್ಟು ಸಂತೋಷ ಆಯಿತು ಅಂದರೆ ನಿಜವಾಗ್ಲೂ ನನ್ನ ಕಣ್ಣಲ್ಲಿ ನೀರು ಬಂತು ಆ ಕ್ಷಣ. ಭಗವಂತ ಯಾರೂ ಇಲ್ಲ ಅನ್ನೋರಿಗೆ ಭಗವಂತನೇ ಅಲ್ವಾ. ನಾನು ನಂಬಿರೋದಿಷ್ಟೆ, ಭಗವಂತನ ತುಂಬ ನಂಬಿದ್ದೀನಿ. ಅವರ ಒಂದು ಆಶೀರ್ವಾದ ಅನುಗ್ರಹ ಸದಾ ನಮ್ಮನ್ನು ಕಾಯುತ್ತೆ ಅಂತ ಖಂಡಿತ ನಾನು ನಂಬಿದ್ದೀನಿ. ಸ್ವಾಮಿ ಹತ್ರ ಹೀಗೆ ದರ್ಶನ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ದೇವಸ್ಥಾನಕ್ಕೆ ಮತ್ತಿತಾಳೇಶ್ವರನ ಗರ್ಭಗುಡಿಗೆ ನಿಮ್ಮನ್ನು ಕರ್ಕೊಂಡು ದರ್ಶನ ಮಾಡಿಸ್ತೀನಿ. ಗರ್ಭಗುಡಿಯ ಒಂದು ದರ್ಶನ ನಿಮ್ಮೆಲ್ಲರಿಗೂ ಕೂಡ ಆಗಲಿ. ಬನ್ನಿ ನೋಡಿ, ಇದೆ ಸ್ವಾಮಿಯ ಒಂದು ಸನ್ನಿಧಾನ, ವಿಶೇಷವಾದ ಒಂದು ಸನ್ನಿಧಾನ ಅಂತ ಹೇಳಬಹುದು. ಇಲ್ಲಿ ಅರ್ಚಕರು ಕೂಡ ಮಾತಾಡ್ತಾರೆ. ಇಲ್ಲಿ ಒಂದು ಸಂಕಲ್ಪ ಕೂಡ ಮಾಡಿಕೊಂಡ್ವಿ. ಅಮ್ಮನಿಗೆ ಇಲ್ಲಿ ಮೃತ್ತಿಕಾ ಪ್ರಸಾದ ಸಹ ಕೊಟ್ಟರು. ಅದನ್ನು ಕೊಬ್ಬರಿ ಎಣ್ಣೆಯಲ್ಲಿ ಕಲಸಿ ಬೆಳಗಿನ ಸಮಯ ಹಚ್ಚಿ ಸ್ನಾನ ಮಾಡಬೇಕು ಅಂತ ಕೂಡ ಹೇಳಿದ್ರು. ಅದನ್ನು ತಗೊಂಡು ಇಲ್ಲೊಂದು ಸಂಕಲ್ಪ ಕೂಡ ಮಾಡಿಸ್ಕೊಂಡು ಸೇವೆ ಮಾಡಿಕೊಂಡು ಬಂದ್ವಿ. ಭಾನುವಾರ ಆಗಿರೋದ್ರಿಂದ ತುಂಬಾ ಜನ ಅಂತೂ ಸೇರಿದರು. ಜಾಸ್ತಿ ಇಲ್ಲಿ ಹರಕೆ ತೀರಿಸೋರೇ ಇದ್ದರು. ಹೊರಗಡೆ ಅಡುಗೆ ಮಾಡ್ತಾಯಿದ್ರು ನೋಡಿ, ಕಿಚಡಿ, ತರಕಾರಿ, ಸಾಂಬಾರು, ಪಾಯಸ, ವಡೆ, ಇದನ್ನು ಇಲ್ಲಿ ಅಡುಗೆ ಮಾಡಿ ಭಗವಂತನಿಗೆ ಅಲ್ಲಿ ಏನು ನಾವು ತೆನೆ ಎರೆದ್ವಿ ನೋಡಿ ಹುತ್ತದ ಹತ್ರ, ಅಲ್ಲಿ ನೈವೇದ್ಯ ಇಡ್ತಾರೆ. ನೈವೇದ್ಯ ಇಟ್ಟು ಒಂದು 4 ಜನಕ್ಕೆ ಊಟ ಹಾಕಿ ಅವರು ಸಹ ಊಟ ಮಾಡಿಕೊಂಡು ಹರಕೆ ತೀರಿಸ್ಕೊಂಡು ಇಲ್ಲಿಂದ ಹೋಗ್ತಾರೆ. ಇಲ್ಲಿನ ತುಂಬ ವಿಶೇಷ, ಚರ್ಮವ್ಯಾಧಿ ಯಾರಿಗಾರು ಇದ್ದರೆ, ಮದುವೆ ಸೆಟ್ ಆಗ್ತಾಯಿಲ್ಲ, ಮದುವೆ ಆಗಿ ಮಕ್ಕಳಾಗ್ತಾ ಇಲ್ಲ ಅನ್ನೋರು ಸಹ ಇಲ್ಲಿ ಬಂದರೆ ಶೀಘ್ರ ಫಲ ಅಂತ ಕೂಡ ಹೇಳಿದ್ರು. ಅಡ್ರೆಸ್ಸು ಕೂಡ ಇಲ್ಲಿನ ಅರ್ಚಕರು ಹೇಳ್ತಾರೆ, ಕೇಳ್ಕೊಳ್ಳಿ. ಮತ್ತು ಅವ್ರ ನಂಬರು ಸಹ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೀವು ಕೂಡ ಕರೆ ಮಾಡಿ ತಿಳ್ಕೊಬಹುದು ಅಲ್ಲಿನ ಮಾಹಿತಿನ. ಸ್ವಾಮಿಯ ನೋಡಿ ಎಷ್ಟು ಚೆಂದ ಕಾಣಿಸ್ತಿದ್ದಾರೆ. ಕೆಳಗಡೆ ಇದೆಯಲ್ಲ, ಅಲ್ಲಿ ಏನೋ ಒಂದು ಶಿವಲಿಂಗದ ಥರ ಕಾಣಿಸ್ತಾ ಇದೆ ನೋಡಿ, ಅದೇ ಉದ್ಭವ ಆಗಿರುವಂತಹ ಒಂದು ಭಗವಂತನ ಒಂದು ಸನ್ನಿಧಾನ ಅಂತ ಹೇಳಿದ್ರು. ತುಂಬ ವಿಶೇಷವಾಗಿ ನೋಡಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು ಕೆಳಗಡೆ ಲಿಂಗ ಇದೆ. ಲಿಂಗದ ಮೇಲೆ ಸೆಡೆ ಒಡ್ಡಿರುವಂಥ ಹಾವಿನ ಒಂದು ಕವಚ ಹಾಕಿದ್ದಾರೆ ನೋಡಿ, ಆ ಸ್ವಾಮಿನೇ ಇಲ್ಲಿ ಉದ್ಭವ ಸ್ವಾಮಿ ಅಂತ ಹೇಳಿದ್ರು. ಎಲ್ರಿಗೂ ಒಳ್ಳೆಯದಾಗಲಿ. ಅವ್ರು ಮಾತಾಡಿರೋದನ್ನ ಕೇಳಿ. ಲಾಸ್ಟಲ್ಲಿ ವಿಡಿಯೋ ಸ್ವಲ್ಪ ಮ್ಯೂಟ್ ಆಗಿದೆ, ಆದರೂ ಕೇಳಿ ಪೂರ್ತಿಯಾಗಿ. ಅರಹ ಓಂ ಗುರುದಕ್ಷಿಣಾಮೂರ್ತಿಯೇ ನಮಃ. ಶ್ರೀ ಮತ್ತಿತಾಳೇಶ್ವರ ಸ್ವಾಮಿಯೇ ನಮಃ. ಈ ಕ್ಷೇತ್ರ ಸುಬ್ರಹ್ಮಣ್ಯನ ಕ್ಷೇತ್ರ ಮತ್ತು ಮತ್ತಿತಾಳೇಶ್ವರನ ಕ್ಷೇತ್ರ. ಮತ್ತಿತಾಳೇಶ್ವರ ಅಂದರೆ ಒಂದು ಮತ್ತಿ ಮರದಲ್ಲಿ ಸ್ವಾಮಿ ಉದ್ಭವ ಆಗಿರುವಂಥ ಕ್ಷೇತ್ರ. ಇದು ಲಿಂಗ ಉದ್ಭವ ಮೂರ್ತಿ. ಇಲ್ಲಿ ಈ ಸನ್ನಿಧಿಯಲ್ಲಿ ನೀವು ಏನೇನಕ್ಕೆ ಪ್ರತಿಫಲವನ್ನು ದೊರಕುತ್ತೆ ಅಂದರೆ, ಇದು ಚರ್ಮರೋಗ, ಅರ್ಪಿಸು, ನಾಗಸುತ್ತುಗಳು, ವೈಟ್ ಪ್ಯಾಚಸ್ಗಳು, ಸಂತಾನ ಭಾಗ್ಯ ಮತ್ತು ಲಗ್ನಕ್ಕೆ ಪ್ರತ್ಯೇಕವಾಗಿ ಚರ್ಮರೋಗಕ್ಕೆ ಮೇನ್ ದೇವಸ್ಥಾನ. ಸೋರೈಸಿಸ್ ಸರ್ಪಿಸ್ ಏನಿದೆ ಅದಕ್ಕೆ ಮೇನ್ ದೇವಸ್ಥಾನ. ಈ ವಾರ ಏನು ಮಾಡಬೇಕು ಅಂದರೆ, ಹೇಗೆ ಈ ದೇವಸ್ಥಾನವನ್ನು ಮಾಡಬೇಕು ಅಂದರೆ, ನಮ್ಮ ಕ್ಷೇತ್ರದಲ್ಲಿ ಮತ್ತಿತಾಳೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ ಅಂದರೆ ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ, ಕಲ್ವಿರ್ನಳ್ಳಿ ಗ್ರಾಮ. ನೀವು ಈ ಸನ್ನಿಧಿಗೆ ಬರಬೇಕಾದ್ರೆ 3 ವಾರಗಳು ಬರಬೇಕು. ಯಾವುದೇ ಸೋರೈಸಿಸ್ ಸರ್ಪಿಸ್ ನಾಗಸುತ್ತುಗಳು ಏನಾದರೂ ಇಲ್ಲಿ 3 ವಾರ ಬರಬೇಕು. ಇದು ಬರಬೇಕಾದ್ರೆ ನೀವು ಮಳವಳ್ಳಿಗೆ ಬಂದು ಅಲ್ಲಿ ಆಟೋಗಳು ಬರ್ತವೆ, ಬಸ್ಗಳು ಬರ್ತವೆ, ಆಟೋಗಳ ಮುಖಾಂತರವಾಗಿ ಬರುವಂಥದ್ದು ಇದು. ಈ ಸ್ವಾಮಿಯ ಸನ್ನಿಧಿ ಏನು ಅಂದರೆ, ಮತ್ತಿ ಮರ ಅನ್ನೋ ಒಂದು ದೊಡ್ಡ ಮರ. ಆ ದೊಡ್ಡ ಮರದಲ್ಲಿ ಉತ್ತ ಜೊತೆಗೆ ದೊಡ್ಡ ಕಾಡು ಏನಿರ್ತೋ ಕಾಡು ಜೊತೆಗೆ ಎಲ್ಲ ಇರಬೇಕಾದ್ರೆ, ಇಲ್ಲಿ ಹಸುವನ್ನು ಮೇಯ್ಕೆ ಬಿಟ್ಟಾಗ ಆ ಹಸು ಸಂಜೆ ಸೂರ್ಯ ಮುಳುಗೋ ಟೈಮ್ಗೆ ಮೇಯ್ಕೊಂಡು ಆ ಉತ್ತದ ಹತ್ರ ಹೋಗಿ ಹಾಲನ್ನು ಕರಿತಿತ್ತು. ಆಗ ಗೌಡ್ರ ಕನಸಲ್ಲಿ ಹೋಗಿ ಸ್ವಾಮಿ ಕಾಡ್ತಾ ಇತ್ತು ಅಂತ ಹೇಳ್ತಿದ್ರು, ಹಿಂದೆ ನಮ್ಮ ಪೂರ್ವಜರು ಹೇಳ್ತಿದ್ದು. ಆಗ ಕಾಡಬೇಕಾದ್ರೆ ಆ ಉತ್ತವನ್ನು ಬರೀ ಹಾಲಲ್ಲಿ ಕರಗಿಸಿ ನೋಡಿದಾಗ, ಆ ಮತ್ತಿಮರನ್ನ ದ್ವಾಪೆ ಮಾಡಿ ನೋಡಿದಾಗ ಸಾಕ್ಷಾತ್ ಶಿವ ಲಿಂಗಾಕಾರವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಆಕಾರ ಹೊಂದ.
ಆಗ ಏನಂತ ಹೆಸರು ಕಟ್ಟಬೇಕು ಅಂತ ಹೇಳಿದಾಗ ಮತ್ತಿ ತಾಳೇಶ್ವರ ಅಂತ ಹೆಸರು ನಾಮಕರಣ ಆಯಿತು. ಇದು ದೇವಸ್ಥಾನ ಒಂದು 120 ವರ್ಷ ಆಗಿದೆ. ದೇವರು ಒಂದು 1200 ವರ್ಷ ವ್ಯತ್ಯಾಸವುಳ್ಳ. ಇದು ಪ್ರತಿನಿತ್ಯ ಪೂಜೆಯನ್ನು ಮಾಡ್ತೀವಿ. ಪ್ರತಿನಿತ್ಯ ಪೂಜೆ ಮಾಡ್ತೀವಿ. ಭಾನುವಾರ ಮತ್ತು ಗುರುವಾರ ಆದರೆ ಬೆಳಗಿನ ಜಾವ 4:15 ಸಂಜೆ 6 ಗಂಟೆ ನಿರಂತರ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀವಿ. ಮತ್ತು ಸೋಮವಾರ, ಮಂಗಳವಾರ ಮತ್ತು ಬುಧವಾರ ಮತ್ತು ಶುಕ್ರವಾರ, ಶನಿವಾರ ಆದರೆ ಬೆಳಗಿನ ಜಾವ 7ರಿಂದ ಸಂಜೆ 5 ಗಂಟೆ ನಿರಂತರವಾಗಿ ಪೂಜೆಯನ್ನು ಮಾಡ್ತಾ ಇರ್ತೀವಿ. ಈ ದೇವರು ಸೋರೆಸಿಸ್ ಚರ್ಮ ರೋಗಕ್ಕೆ ಮೇನ್ ದೇವಸ್ಥಾನ. ನಿಮಗೆ ಗೊತ್ತಿರಬೇಕು, ಚರ್ಮ ರೋಗವನ್ನು ಇಂಗ್ಲೀಷಲ್ಲಿ ಸೋರೆಸಿಸ್ ಅಂತ ಹೇಳ್ತಾರೆ. ಅದು ನಿಮ್ಗೆ ಯಾವ ರೀತಿ ಬರ್ತದೆ ಅಂದರೆ ಒಂದೊಂದು ಕೆಂಪು ಗುಳ್ಳೆ ರೀತಿ ಬಂದು ಅದು ನಾವು ಇಂಗ್ಲೀಷ್ಗೆ ಇಂಗ್ಲೀಷನ್ ಮಾಡಿಸಿದಾಗ ಜಾಸ್ತಿ ಆಗ್ತಿರ್ತಾ ಹೋಗ್ತಿರ್ಬೇಕಾದ್ರೆ ನೀವು ಅದನ್ನು ನೋಡಿ. ಇಲ್ಲಿಂದ ವಿಡಿಯೋ ಮೈಕ್ ಮ್ಯೂಟ್ ಆಗಿರೋದ್ರಿಂದ ಅವ್ರು ಮಾತಾಡೋದು ಕೇಳ್ತಿಲ್ಲ. ನೆಕ್ಸ್ಟ್ ಹೋಗೋದಿದೆ, ಖಂಡಿತ ಮಾತಾಡಿಸ್ತೀನಿ. ಸ್ಕ್ರೀನ್ ಮೇಲೆ ಅವ್ರ ನಂಬರು ಸಹ ಹಾಕ್ತೀನಿ. ಇವ್ರ ಹೆಸರು ಮುಖ್ಯ ಅರ್ಚಕರು ಮಂಜುನಾಥ್ ಅಂತೇಳಿ. ಇವ್ರ ನಂಬರು ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ನೀವು ಬೇಕಾದರೂ ಖಂಡಿತ ಮಾಹಿತಿನ ತೊಗೋಬಹುದು. ಅವ್ರು ಯಾವಾಗ ಕಾಲ್ ಮಾಡೋದು ಸಹ ಪಿಕ್ ಮಾಡ್ತಾರೆ. ಕ್ಷೇತ್ರದ ಬಗ್ಗೆ ನೀವು ಇನ್ನೂ ಹೆಚ್ಚಿಗೆ ಮಾಹಿತಿನ ತೊಗೋಬಹುದು ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡಿ. ಇಷ್ಟ ಆಗಿದೆ ವೀಡಿಯೋಸ್ ಅನ್ನೋದಾದರೆ ಹೆಚ್ಚು ಲೈಕ್ ಮಾಡಿ. ಇನ್ನೂ ಹೆಚ್ಚು ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳಿಗೂ ಸಹ ವಿಡಿಯೋಗಳನ್ನ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಮತ್ತಿ ತಾಳೇಶ್ವರ ಅನುಗ್ರಹ ಮಾಡಲಿ ಅಂತ ಹೇಳಿ ಮತ್ತೊಮ್ಮೆ ಕೇಳ್ಕೊಳ್ತಾ ಮತ್ತೆ ಮತ್ತೊಂದು ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಎಲ್ರಿಗೂ ಕೂಡ ಯಾರೆಲ್ಲ ನೀವು ಈ ಕ್ಷೇತ್ರಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ದೀರೋ ನಿಜವಾಗ್ಲೂ ನಿಮ್ಮ ಮನೆಯಲ್ಲೇ ಸಂಕಲ್ಪ ಮಾಡ್ಕೊಳ್ಳಿ. ಖಂಡಿತ ಒಳ್ಳೆಯದಾಗುತ್ತೆ. ಒಮ್ಮೆ ಕ್ಷೇತ್ರಕ್ಕೆ ಭೇಟಿ ಕೊಡಿ.